ಅದಕ್ಕೆ ನಮಗೆ ಆ ಒಂದು ಹಾಡು ಬಂದಿದೆಯಲ್ಲ, ಜೀಸಸ್ ಇನ್ ದ ಫ್ಯಾಮಿಲಿ, ಯೇಸು ಇದ್ದ ಮನೆಯಲ್ಲಿ. ಅದಕ್ಕೆ ಯಾಕೆ ಅಂತಂದ್ರೆ ಯೇಸು ಇದ್ದಲ್ಲಿ ಒಬ್ಬರೊಬ್ಬರು ಪ್ರೀತಿಸುವುದನ್ನು ಕಲಿತೇವೆ, ಕ್ಷಮಿಸುವುದನ್ನು ಕಲಿತೇವೆ. ಅದಕ್ಕೆ ಇವುಗಳನ್ನ ನಾವು ನೋಡುವಾಗ ನಮ್ಮ ಮನೆಗಳ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡ್ಬೋದು. ಮನೆಗಳಲ್ಲಿರುವಂತಹ ಸಂಬಂಧಗಳ ಬಗ್ಗೆ ನಾವು ಪ್ರಶ್ನೆ, ಪತಿ ಪತ್ನಿಯರಾಗಿ ನಾವು ಒಬ್ಬರೊಬ್ಬರು ಪ್ರೀತಿಸ್ತಾ ಇದ್ದೇವೆ. ಪ್ರೀತಿ ಇದೆಯಾ? ನೀವು 40 ವರ್ಷ ಆಯ್ತು ಮದುವೆ, ಇನ್ನು ಇರ್ತದ ಪ್ರೀತಿ? 40 ವರ್ಷ ಆದ್ಮೇಲೆ ಹೆಚ್ಚಾಗಬೇಕಾ ಕಡಿಮೆ ಆಗ್ಬೇಕಾ? ಆದ್ರೆ ಸಾಮಾನ್ಯವಾಗಿ ನಾವು ನೋಡೋದು ಅಭ್ಯಾಸ ಮಾಡ್ಕೊಂಡಿಲ್ಲ. ಆಮೇಲೆ ನಾನು ಮದುವೆ ಆದಾಗ ಇವರು ಬಹಳ ಬ್ಯೂಟಿಫುಲ್ ಆಗಿರ್ತೀವಿ, ಬಹಳ ಸುಂದರಿ. ಮುಂದೆ ಹೇಳಿದ ನಂತರ ನಿಮಗೆ ಆಸಕ್ತಿ ಅಲ್ಲ, ನಾವು ಈಗ ಇನ್ನೂ ಹೆಚ್ಚು ಸುಂದರಿಯಾಗಿದ್ದಾರೆ. ಯಾಕೆ? ಕರ್ತನ ಪ್ರೀತಿಯಿಂದ. ಆಮೇಲೆ ಅದಕ್ಕೆ ಒಬ್ಬರ ಜೊತೆಗೆ ಒಬ್ಬರು ಇರುವುದನ್ನು ನಾವು ಕಲಿಬೇಕು. ಅಂದ್ರೆ ಒಬ್ಬರ ಜೊತೆಗೆ ಒಬ್ಬರು ಬಾಳ್ವೆ ಮಾಡೋದನ್ನ ನಾವು ಕಲಿಬೇಕು. ಪತಿ ಪತ್ನಿಯರು ಬಾಳ್ವೆ ಮಾಡೋದನ್ನ ಮಕ್ಕಳು ನೋಡ್ಬೇಕು. ನಮ್ಮ ಮಕ್ಕಳು ಪ್ರೀತಿಯಿಂದ ಎಲ್ಲಿಂದ ಕಲಿತಾರೆ? ದ್ವೇಷ ಎಲ್ಲಿಂದ ಕಲಿತಾರೆ? ಒಬ್ಬರೊಬ್ಬರು ಹಾಗೆ ಮಾಡೋದನ್ನ ಇರ್ಬೇಕು ಮಕ್ಕಳಲ್ಲಿ. ನಿಮಗೆ ಕಾಣಲಿಕ್ಕೆ ನಾವು ದ್ವೇಷ ಮಾಡ್ತಾ ಇದ್ದು ಮಕ್ಕಳು ಪ್ರೀತಿಸ್ಬೇಕು ಅಂತ ಅಪೇಕ್ಷೆ ಮಾಡ್ಕೊಳ್ಳಿ. ಏನಿದೆಯೋ ಅದೇ ನಾವು ಯಾವ ಮಾದರಿ ತೋರಿಸ್ತೇವೋ ಸುಧಾರಿಸುವುದಾಗಿದ್ರೆ ಅದಕ್ಕೆ ಒಬ್ಬರ ಜೊತೆ ನಾವು ಇರುವುದನ್ನ, ಒಬ್ಬರ ಆಹಾರವನ್ನ ಇನ್ನೊಬ್ಬರು ನಾವು ಅದರ ಮತ್ತು ಉತ್ತೇಜನ ಕೊಡುವಂತಹ ಮಾತುಗಳ ಮೂಲಕವಾಗಿ ಅಲ್ಲೇ ಉತ್ತೇಜನ ಕೊಡುವಂತಹ ಮಾತುಗಳು. ಅನೇಕ ಸಾರಿ ತಂದೆ ತಾಯಿಗಳು ಮಕ್ಕಳಿಗೆ ಬೈಲಿಕ್ಕೆ ಸ್ಪೆಷಲ್ ವರ್ಡ್ಸ್ ಇಟ್ಟಿರ್ತಾರೆ. ಆಮೇಲೆ ಸ್ಪೆಷಲ್ ಪ್ರಾಣಿಗಳ ಹೆಸರನ್ನು ಕೊಟ್ಟು ಕರೀತಾರೆ ಮಕ್ಕಳನ್ನು. ದಯವಿಟ್ಟು ಮಾಡ್ಬೇಡಿ. ಯಾಕೆ ಗೊತ್ತಾ? ನಾವು ಅನೇಕ ಯವನಸ್ಥರ ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೇವೆ. ಅವರು ಹೇಳುವಂತ ಕಥೆಗಳನ್ನು ನೋಡಿದ್ರೆ ಒಬ್ಬರು ಹೀಗೆ ಹೇಳ್ತಾ ಇದ್ದ, ನಮ್ಮ ಅಪ್ಪ ನನಗೆ ಕಲಿಬೇಕಾದ್ರೆ ಕತ್ತೆ ಅಂತ ಕರೀತಾ ಇದ್ದ. ಅವ್ರ ಮನಸ್ಸಲ್ಲಿ ಅದು ಎಷ್ಟು ಅಪಾರವಾಗಿ ಒಂದು ನೋವನ್ನು ಉಂಟು ಮಾಡಿದೆ ಅಂತಂದ್ರೆ ಅದನ್ನು ಮರಳಿಗೆ ಸಾಧ್ಯ. ಎಂದಿಗೂ ಮಾತುಗಳು ಅಂತ ಕೋಪದ ಆವೇಶದ ಮಾತುಗಳು ಎಂದಿಗೂ ಕೂಡ ಮನೆಯಲ್ಲಿ ಕೇಳದೆ ಪತಿ ಪತ್ನಿಯರ ನಡುವೆ ಜಗಳಗಳು ಇರ್ತವೆ. ದಯವಿಟ್ಟು ಮಕ್ಕಳ ಮುಂದೆ ಮಾಡಬೇಕು. ಮಕ್ಕಳೆಲ್ಲ ಹೋಗಿ ಸ್ಕೂಲಿಗೆ, ಮಕ್ಕಳು ಇಲ್ಲದಂತ ಸಮಯ. ಅದಕ್ಕೆ ಉದ್ದೇಶ ಕೊಡುವಂತ ಮಾತುಗಳು ಗೊತ್ತಿದೆಯಾ? ನಿಮ್ಮ ಡಿಕ್ಷನರಿಯಲ್ಲಿ ಇದೆಯಾ ಅಂತ ಮಾತುಗಳು? ಎನ್ಕರೇಜಿಂಗ್ ವರ್ಡ್ಸ್, ಐ ಲವ್ ಯು, ಐ ಆಮ್ ಸಾರಿ, ಐ ಅಪ್ರಿಷಿಯೇಟ್ ಯು. ನೀವು ಮಾಡಿದ್ದು ಚೆನ್ನಾಗಿದೆ ಅಲ್ವಾ? ಹೆಂಡತಿರು ಮಾಡಿದ ಅಡುಗೆಯನ್ನ ಎಷ್ಟು ದಿವಸ ಆಯ್ತು ನಾವು ಅಪ್ರಿಷಿಯೇಟ್ ಮಾಡಿ? ಗಂಡರು ಇಲ್ಲಿ ಬರೋದಿಲ್ಲ ಅಪ್ರಿಷಿಯೇಟ್ ಮಾಡಿದ್ವಾ? ಎಷ್ಟು ಬಿಡ್ರಿ ಅವ್ರು ಮಾಡಿದ್ದನ್ನು ಮಾಡ್ತಾರೆ. ಅದೇ ರುಚಿಗೆ ಅದೇ ಸಾರು. ಯಾಕೆ ಗೊತ್ತಾ? ನಾವು ಅಪ್ರಿಷಿಯೇಟ್ ಮಾಡಿಲ್ಲ ಅಂತ ಅದೇ ಸಾರು ಅದೇ ರುಚಿ ಆಗಿದೆ. ಅಪ್ರಿಷಿಯೇಟ್ ಮಾಡಿ ನೋಡಿ ರುಚಿ ಹೇಗೆ ಹೆಚ್ಚಾಗ್ತದೆ ಅಲ್ವಾ? ಅದಕ್ಕೆ ಉದ್ದೇಶದ ಮಾತುಗಳು ಬೇಕು. ಇವತ್ತು ನಮ್ಮ ಹೃದಯದಲ್ಲಿ ಏನಿದೆಯೋ ಅದೇ ಹೊರಗೆ ಬರ್ತದೆ. ಹೃದಯದಲ್ಲಿ ಕ್ರಿಸ್ತನ ಪ್ರೀತಿ ಇರುತ್ತಾಗಿದೆ. ಆ ಉದ್ದೇಶದ ಮಾತುಗಳು ಹೊರಗೆ ದೇವರ ವಾಗ್ದಾನಗಳನ್ನ ನೆನಪಿಸುವುದರ ಮೂಲಕವಾಗಿ ಅಲ್ವೇ ಏನೇ ನಮಗೆ ಅಪ್ಪಣೆ ಕೊಟ್ಟಿದ್ದಾರೆ, ನಮ್ಮ ರೂಲ್ ಬುಕ್ ಏನಿದೆ, ದೇವರ ಅಪೇಕ್ಷೆ ಏನಾಗಿದೆ ನಮ್ಮ ವಿಷಯದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ತೀರ್ಮಾನ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು, ದೇವರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಎಲ್ಲವನ್ನು ನಾವು ತಿಳಿಸ್ತಾ ಅವರಿಗೆ ಹೋಗಬೇಕು. ಮುಂದೆ ಸಮಯ ಸಹಾಯ ಒದಗಿಸುವುದರ ಮೂಲಕ ಆಮೇಲೆ ಅನೇಕ ತರಹದ ಅಗತ್ಯತೆಗಳು ಇರ್ತವೆ ಜನರಿಗೆ. ಮನೆಯಲ್ಲಿ ಸಭೆಯಲ್ಲಿ ಅವರನ್ನು ಗುರುತಿಸಿಕೊಂಡು ಬೇಕಾದ ಸಮನ್ವಯ
ಸಭೆ. ಅಲ್ಲಿ ಮನೆಗಳಲ್ಲಿ ಆದಾಗ ಯಾರಿದ್ರು ಅಲ್ಲಿ? ಮನೆಯವರಿದ್ರು ಅಲ್ವೇ? ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳು, ಒಂದು ವೇಳೆ ಅವರ ತಂದೆ ತಾಯಿಗಳು ಕೆಲವು ಅಲ್ಲಿ ಇದ್ರು. ಉಳಿದ ವಿಶ್ವಾಸಿಗಳು ಕೂಡ ಅಲ್ಲಿ ಬರ್ತಾ ಇದ್ರು. ಬಂದು ಅಲ್ಲಿ ಒಟ್ಟಾಗಿ ದೇವರ ಆರಾಧನೆ, ದೇವರ ಸ್ತುತಿಗಾನ ಹಾಡುವಂಥದ್ದು ಯಾರು ಕೇಳ್ತಾ ಇದ್ದಾರೆ? ಅವರು ಕೇಳ್ತಾ ಇದ್ದಾರೆ, ಮನೆಯವರೆಲ್ಲ ಕೇಳ್ತಾ ಇದ್ದಾರೆ. ಯಾರು ಬೆಳೀತಾ ಇದ್ದಾರೆ? ಮನೆ ಕೂಡ ಬೆಳೀತಾ ಇದೆ, ಸಭೆ ಕೂಡ ಬೆಳೀತಾ ಇದೆ ಅಲ್ವೇ? ಇವತ್ತೇನಾಗ್ಬಿಟ್ಟಿದೆ, ಮನೆಗಳಾಗಿ ನಾವು ಸಭೆಗಳಿಗೆ ಹೋಗ್ತೇವೆ. ಹೋಗೋಣ, ಖಂಡಿತವಾಗಿ ನಾವು ಹೋಗ್ಬೇಕು. ಅನೇಕ ಸಾರಿ ನೀವೆಲ್ಲ ಪತ್ನಿಯಾಗಿ ಮಕ್ಕಳಾಗಿ ಹೊರಗಡೆ ಹೋಗ್ತೀರಾ? ಗಂಡ ಇಲ್ಲಿರ್ತಾನೆ, ಹೆಂಡತಿ ಎಲ್ಲಿರ್ತಾರೆ, ಮಕ್ಕಳು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಬೇಡ. ಇದರ ಅರ್ಥ ಆ ರೀತಿಯಲ್ಲಿ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾ ಇಲ್ಲ. ಐಕ್ಯತೆ ಇರಬೇಕು. ಆ ಒಂದು ಒನ್ನೆಸ್, ಆ ಯೂನಿಟಿ ಅದನ್ನು ಕಾಪಾಡಬೇಕು. ಸೊ ಆದಿ ಕ್ರೈಸ್ತ ಸಭೆಯ ಮಾದರಿ ಇವತ್ತು ನಮ್ಮ ಜೀವಿಕೆಗಳು. ಮಾತ್ರವಲ್ಲ, ಆದಿ ಕ್ರೈಸ್ತ ಸಭೆಯಲ್ಲಿ ಯಾರಿಗಾದ್ರೂ ಕೊರತೆ ಇದ್ರೆ ಏನ್ ಮಾಡ್ತಾ ಇದ್ರು? ಉಳಿದವರು ಒಬ್ಬರ ಜೊತೆ ಒಬ್ಬರು ಕಾಸೆಟ್ ಮಾಡ್ತಾ ಇದ್ರ. ಅವ್ರ ಹತ್ರ ಏನೂ ಇಲ್ಲ, ಸೊ ಏನ್ ಮಾಡ್ತಾ ಇದ್ರು? ಅವರಿಗೆ ಕೊರತೆ ಗೊತ್ತಾದಾಗ ನಾನು ಹೇಗೆ ಸಹಾಯ ಮಾಡಲಿ ಅಂತ ಹೇಳಿ ಯೋಚನೆ ಮಾಡಿ, ಒಂದು ವೇಳೆ ಏನಾದ್ರೂ ಮಾರ್ಲಿಕ್ಕೆ ಇದ್ರೆ ಅದನ್ನ ಮಾರಿ ಬಂದಂತ ಹಣದಿಂದ ನಾವು ಇಟ್ಕೊಳ್ತೇವೆ. ಇನ್ನೊಬ್ಬರದ್ದು ನಮಗೆ ಬೇಕು ಅಲ್ವೇ? ಮೈನ್ ಇಸ್ ಮೈನ್, ಯುವರ್ಸ್ ಆಲ್ಸೋ ಇಸ್ ಮೈನ್ ಹೇಳಿ ಬಹಳ ಸ್ವಾರ್ಥಿಗಳು ಆಗ್ತಿದ್ದಾರೆ. ಆದಿ ಕ್ರೈಸ್ತ ಸಭೆಯಲ್ಲಿದ್ದಂತ ಹಾಗಿದ್ರೆ ದೇವರ ಮನೆಯೊಳಗೆ ನಮ್ಮ ಜವಾಬ್ದಾರಿಯಲ್ಲಿ ನಾವು 2 ವರ್ಷಗಳನ್ನು ನಾವು ನೋಡ್ತಾ ಬಂದ್ವಿ. ಮೊದಲೇದು ಯಾವುದು? ಶುದ್ಧತೆಯನ್ನು ಅಭ್ಯಾಸ ಮಾಡಬೇಕು, ದೇವರ ಪರಿಸರತೆ ನೆಲೆಸುವಂತ. ಮತ್ತು ಎರಡನೇದಾಗಿ ಮನೆಯ ಗುಣಾದಿಯನ್ನು ನಾವು ಸ್ಥಿರಗೊಳಿಸಬೇಕು. ಧೈರ್ಯ ಮತ್ತು ನಿರೀಕ್ಷೆ ಉಳ್ಳವರಾಗಿರ್ಬೇಕು. ಅದನ್ನು ಕೂಡ ನಾವು ನೋಡಿದ್ದೇವೆ. ಇನ್ನು 4ನೇದಾಗಿ ಹೇಗಿರಬೇಕು? ಐಕ್ಯತೆಯಿಂದ ಟೈಮ್ ಆಗ್ತಾ ಬಂತು. ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಬಿಡೋಣ. ಮೂಲಕವಾಗಿ ನಾವು ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ಪಾಲಿಸುವ ಸತ್ಯಕ್ಕೆ ನಾವು ಪ್ರೀತಿಸುವ. ಯಾಕಂದ್ರೆ ಇದಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕು, ಒಬ್ಬರೊಬ್ಬರು ನಾವು ಸತ್ತೈಸಿಕೊಳ್ಬೇಕು ಎಂಬುದಾಗಿ ನಮ್ಮ ಡಬ್ಬಟ್ಟಿ ಪರವಾಗಿ ಅವರು ನಾವು ಅನ್ನಿಸ್ತೇನೆ. ಮತ್ತೆ ಇಲ್ಲಿವರೆಗೆ ಒಳ್ಳೆ ರೀತಿಯಲ್ಲಿ ನಮಗೆ ಕಲಿಸಿದ್ದಾರೆ. ಅವರಿಗಾಗಿ ನಾನು ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇನೆ. ಪ್ರಾರ್ಥನೆ ಮಾಡಿ. 2 ಪಾಯಿಂಟ್ಸ್ ಉಳಿದಿದೆ, ಐಕ್ಯತೆ ಮತ್ತು ಕೊನೆಯ ಪಾಯಿಂಟ್. ಅವುಗಳನ್ನು ಮಧ್ಯಾಹ್ನ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡ್ತೇವೆ. ಅದಾದ್ಮೇಲೆ ಟೈಮ್ ಉಳಿದ್ರೆ ಪ್ರಶ್ನೆಗಳಿಗೆ ಮತ್ತು ಏನಾದರೂ ಹಂಚ್ಕೊಳ್ಳೋದಿದ್ರೆ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ನಮ್ಮ ರಕ್ಷಕರೇ, ನಮ್ಮ ಒಡೆಯನೇ ನಿನ್ನ ದಿವ್ಯ ಪ್ರಸನ್ನತೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಹೌದು, ನಮ್ಮ ಪ್ರೀತಿಯುಳ್ಳ ತಂದೆ ನೀನಾಗಿದೆ, ಮಕ್ಕಳೇ ಆಗಿದ್ದೇವೆ. ಸ್ವಾಮಿ, ನಿನ್ನಲ್ಲಿ ನಾವು ಕಾಣುವ ಪ್ರಾರ್ಥನಾ ಮೂಲಕವಾಗಿ ನೀವು ಮಾಡ್ತಾ ಬಂದಿದ್ದೀಯಾ. ಅದೇ ರೀತಿಯಲ್ಲಿ ನಾವು ಒಬ್ಬರೊಬ್ಬರು ಪ್ರೀತಿಸಿಕೊಂಡು, ಒಬ್ಬರೊಬ್ಬರು ಕ್ಷಮಿಸಿಕೊಂಡು, ಮನೆಯಲ್ಲಿರುವಂತಹ ಸಂಬಂಧಗಳಲ್ಲಿ ಇದನ್ನು ನಾವು ಅಭ್ಯಾಸ ಮಾಡುವಂತವರಾಗಿ ಅದನ್ನೇ ಸಭೆಯಲ್ಲಿ ಕೂಡ ಪ್ರತಿಬಿಂಬಿಸುವಂತಹ ಜೀವನಗಳನ್ನಾಗಿ ನಮ್ಮ ಒಬ್ಬೊಬ್ಬರನ್ನು ಕೂಡ ನೀವು ಮಾಡು. ನಮ್ಮ ಮನೆಗಳಲ್ಲಿ ಅದು ಕಂಡು ಬರಲಿ, ನಮ್ಮ ಸಭೆಗಳಲ್ಲಿ ಕಂಡು ಬರಲಿ. ಮಧ್ಯಾಹ್ನದ ಸಮಯದಲ್ಲಿ ಕೂಡ ನಮ್ಮ ಜೊತೆಗೆ ನೀವು ಮಾತನಾಡು. ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವ ಕೃಪೆ ನಮಗೆ ಎಲ್ಲ ಮಹಿಮೆ ಇಲ್ಲಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ನಿಮ್ಮೆಲ್ಲರೂ ನೋಡುವುದು ನನಗೆ ಸಂತೋಷವಾಗಿದೆ. It's always nice to feel that we have so many people supporting the ministry. ಇಷ್ಟೊಂದು ಜನರು ನಮ್ಮ ಸೇವೆಯನ್ನು ಬೆಂಬಲಿಸಿರುವುದು ನೋಡುವಾಗ ಬಹಳ ಸಂತೋಷವಾಗುತ್ತೆ. Sometimes as missionaries we can feel lonely. ಕೆಲವು ಸಾರಿ ಮಿಷನರಿ ಸೇವಕರಾಗಿ ನಾವು ಒಬ್ಬಟ್ಟಿಗರ ಒಂದು ಅನುಭವ ಹೊಂದಿದ್ದೇವೆ. Imagine 10 people from the whole world ಸಂಸ್ಥೆಯ 10 ಸಿಬ್ಬಂದಿಯವರು ಇಡೀ ರಾಜ್ಯವನ್ನ
ಅದರ ಕುರಿತು ಸೇವೆ ಮಾಡೋದನ್ನ ಯೋಚಿಸ್ತೀರಿ. But it's so encouraging when relatives, people we know, well-wishers, all coming together, praying for us, supporting us, and lifting us up. ನಮಗೆ ಗೊತ್ತಿರುವಂತ ಪರಿಚಯ ಇರುವಂತ ನಿಮ್ಮೆಲ್ಲರೂ ನಮ್ಮನ್ನು ಬೆಂಬಲಿಸಿರೋದು ನೋಡುವಾಗ ನಮಗೆ ಬಹಳ ಉತ್ತೇಜನವಾಗ್ತದೆ. So from there, ಒಂದ್ಸತಿನೇ ಒಬ್ರಿಗೆ ಹಾಕೋದು ಮತ್ತೆ ಹೋದ್ರೆ ಕೊಡಲ್ಲ. ಬೇಕಾ? ಎರಡು ಕೊಡಲ್ಲ, ಒಂದೇ ಕೊಡಲ್ಲ. ಎರಡು ತಗೊಂಡು ಒಂದ್ second. ನನಗೆ ಹೇಳಕ್ ಬರಲ್ಲ, ಅವ್ರು ಚೆನ್ನಾಗಿ ಹೇಳ್ತಾರೆ. ಹಾಯ್, ನಾನು ಬೆಂಗಳೂರಿಂದ ಬಂದಿರೋದು. 20 ಮೆಂಬರ್ಸ್ ಬಂದಿದ್ದೀವಿ. ಹೌದಾ? ಸಿಲೋವಾ ಚರ್ಚಿಗೆ ಬಂದಿದ್ದೀವಿ. ಎಷ್ಟನೇ ವರ್ಷ ಇದು ನೀವು ಬರ್ತಾ ಇರೋದು? ನಾನು ಫಸ್ಟ್ ಇವಾಗ. ಫಸ್ಟ್ ಟೈಮ್. ಇಷ್ಟ ಆಯ್ತಾ? ಇವತ್ತು ಸೆಕೆಂಡ್ ಡೇ ಅಲ್ಲವಾ? ಹಾಂ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ನೆಕ್ಸ್ಟ್ ಇಯರ್ ಬರ್ತಾ ಇದ್ದೀರಾ? ಹಾಂ, ಓಕೆ ಓಕೆ, ಸಂತೋಷ ಆಯಿತು ನಿಮ್ಮನ್ನ ಮೀಟ್ ಆಗಿ.